ಈ ವಯಸ್ಸು ಭಾಳ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತೀವಿ. 17 ವರೆಯಿಂದ 25 ವಯಸ್ಸು ಏನೈತ್ರಲ್ಲ ಭಾಳ ಇಂಪಾರ್ಟೆಂಟ್ ವಯಸ್ಸು. ನಿಮ್ಗೆಲ್ಲರಿಗೂ ತಿಳಿಯಾಗಿರಲಿ ಹುಡುಗರಿ. 17 ವರೆಯಿಂದ 25 ವಯಸ್ಸು ಏನೈತಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ವಯಸ್ಸು ರೀ. ಈ ವಯಸ್ಸಿನಾಗ ನೀವು ಬೇಕಾದ ಸಾಧನೆ ಮಾಡ್ಬೋದು. ಜೀವನದಾಗ ಗೊತ್ತಿರಲಿ, ಬೇಕಾದ ಸಾಧನೆ ಮಾಡ್ಬೋದು. ಒಂದು ದಿನಕ್ಕೆ 24 ಗಂಟೆ ಅದ, ಅದ್ರಾಗ 6ರಿಂದ 7 ತಾಸು ನಿದ್ದೆ ಮಾಡಿದ್ರೆ ಸಾಕ್ರಿ. 6ರಿಂದ 7 ತಾಸು ನಿದ್ದೆ ಮಾಡಿದ್ರೆ ಸಾಕ. ಉಳಿದ ಟೈಮ್ ಎಲ್ಲ ನೀವು ಏನು ಸಾಧನೆ ಮಾಡಬೇಕಂತೀರಿ ಅದಕ್ಕೆ ಫೋಕಸ್ ಮಾಡ್ಬೋದು. ಉಳಿದ ಟೈಮ್ ಎಲ್ಲ ಮಾಡ್ಬೋದು. ಅದೇ ವಯಸ್ಸಾತಂದ್ರೆ ಆಗೋದಿಲ್ಲ ರೀ. ಈಗ ನಮ್ಮ ವಯಸ್ಸಿನವ್ರು ನಮಗೀಗ ನಿಮ್ಗೈತಿ ಓದ್ರಿ ಅಂದ್ರೆ 4-5 ತಾಸು ಕೂತು ಓದ್ರಿ ಅಂದ್ರೆ ನಮಗೆ ಆಗೋದಿಲ್ಲ. 4-5 ತಾಸು ಪಾಠ ಮಾಡಂದ್ರೂ ಆಗೋದಿಲ್ಲ ನಮಗೆ. ಆದರೆ ನಿಮ್ಮ ವಯಸ್ಸು ಎಂಥದೈತಿ ಅಂದ್ರೆ ಭಾಳ ಇಂಪಾರ್ಟೆಂಟ್ ವಯಸ್ಸದ. ಈ ಸಮಯಕ್ಕೆ ನಾವು ಭಾಳ ಅಮೂಲ್ಯವಾದ ಸಮಯಕ್ಕೆ ಕೊಡಬೇಕಾಗ್ತದೆ. ಯಾಕಂದ್ರೆ ನೀವು ಏನು ಬೇಕಾದ ಜೀವನದಾಗ ಸಾಧನೆ ಮಾಡ್ಬೋದು ರೀ. ಇದು ಅಂತಲ್ಲ, ಬೇಕಾದ ಸಾಧನೆ ಮಾಡ್ಬೋದು ಜೀವನದಾಗ. ಅದಕ್ಕೆ ನಿಮ್ಗೆ ಸಮಯಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಡ್ರಿ. ನೀವು ಏನು ಅಂದ್ಕೊಂಡಿರ್ತೀರಿ 100ಕ್ಕೆ 100 ಗ್ಯಾರಂಟಿ ಸಕ್ಸಸ್ ಹಾಕಿರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನೋಡಕ್ಕೆ ಒಂದು ದೊಡ್ಡ ಗುಡ್ಡ ಕಾಣಿಸ್ತಿರ್ತೈತಿ. ಇಷ್ಟು ದೊಡ್ಡ ಗುಡ್ಡ ಐತಿ ಅನ್ನಿಸ್ತೈತಿ ನಮಗೆ. ಆ ಗುಡ್ಡ ಹಾಕಿ ಮ್ಯಾಲೆ ನಿಂತೀವಿ ಅಂದ್ರೆ ಅವಾಗ ಗುಡ್ಡ ನಮ್ಮ ಕಾಲು ತೆಳಗೆ ಬರ್ತೈತೆ ರೀ. ನಮ್ಮ ಗುಡ್ಡ ಕಾಲು ತೆಳಗೆ ಬರ್ತದೆ ರೀ. ಇಷ್ಟ ಅನ್ನಿಸ್ತೈತಿ. ಅವಾಗ ಮ್ಯಾಲೆ ಹೋದಾಗ ಇಷ್ಟ ಅನ್ನಿಸ್ತದೆ ರೀ. ಇಷ್ಟ ಜೀವನ. ನಾವು ಪ್ರಯತ್ನ ಮಾಡೋದು. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧಿಸ್ಬೇಕಂದ್ರೆ ಸತತವಾಗಿ ಶ್ರಮ ಹಾಕಬೇಕು. ಅಂದಾಗ ಮಾತ್ರ ನೀವು ಸಕ್ಸಸ್ ಹಾಕಿರಿ. ಆಮೇಲೆ ನೀವು ಯಾವುದೇ ಒಂದು ಆಯ್ಕೆ ಮಾಡ್ಕೊರಿ. ಆರ್ಮಿ ಇರ್ಬೋದು, SSC GD ಇರ್ಬೋದು, ಪೊಲೀಸ್ ಇರ್ಬೋದು, ಯಾವುದೇ ಒಂದು ಆಯ್ಕೆ ಮಾಡ್ಕೊರಿ. ಯಾವುದೇ ಮಾಡ್ಕೊಂಡ್ರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿರ್ಬೇಕು. ಇದು ನಿಮ್ಗೆ ಗೊತ್ತಿರಲಿ. ಈಗ ಆರ್ಮಿನ ಹೋಗ್ಕನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ರನ್ನಿಂಗ 400 ಮೀಟ್ರ್ ಟ್ರ್ಯಾಕ್ನಾಗ ರನ್ನಿಂಗ್ ಬಿಡ್ತಾರೆ. 4 ರೌಂಡ್ ರನ್ನಿಂಗ್ ಇರ್ತದೆ. ಇಷ್ಟು ಟೈಮ್ದಾಗ ನಾವು ಓಡಬೇಕು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು. ಪ್ರತಿಯೊಂದು ಟೈಮ ನಾ ಇಷ್ಟು ಟೈಮ್ದಾಗ ಕವರ್ ಮಾಡ್ತೀನಿ ಅಂದ್ರೆ ನಾ ಎಕ್ಸಲೆಂಟ್ ಹೊಡಿಬೋದು. ಆಮೇಲೆ ನಾ TAನೂ ಸಿಲೆಕ್ಷನ್ ಆಗ್ಬೋದು. ಆಮೇಲೆ ನಾ ಪ್ಯಾರಾ ಕಮಾಂಡೋನು ಸಿಲೆಕ್ಷನ್ ಆಗ್ಬೋದು. ನಿಮ್ಮದು ನೀವೇ ತಿಳ್ಕೊಬೇಕು. ಆ ರೀತಿ ಮಾಡಿರಿಪ್ಪ ಅಂದ್ರೆ ಆರಾಮ್ ಸಕ್ಸಸ್ ಆಗ್ತೀರಿ. ಅದೇ ರೀತಿಯಾಗಿ ಎಕ್ಸಾಮ್ ಬಗ್ಗೆನೂ ಹಂಗೆ ರೀ. ಕ್ವಶನ್ ಪೇಪರ್ಗಳು ನೋಡಬೇಕು. ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಕ್ವಶನ್ಗಳು ಬರ್ತಾವೆ, ಆಮೇಲೆ ಯಾವ್ದು ನನಗೆ ಬರೋದಿಲ್ಲ ಅದಕ್ಕೆ ನಾವು ಫೋಕಸ್ ಮಾಡಬೇಕು. ಒಂದು ತಿಳಿಲಿಲ್ಲ ಅಂದ್ರೆ ತಿಳಿಲ್ಲದ ಬಿಡಬಾರ್ದು ರೀ. ಅದನ್ನ ತಿಳ್ಕೊತನ ಬಿಡಬಾರ್ದು ರೀ. ಅಂದ್ರೆ ವಿದ್ಯಾರ್ಥಿ ಜೀವನ ರೀ. ಪ್ರತಿಯೊಂದು ತಿಳ್ಕೊಬೇಕು. ತಿಳ್ಕೊಂಡು ನೀವು ಸಕ್ಸಸ್ ಆದಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವೆಲ್ಲರೂ ಸಕ್ಸಸ್ ಹಾಕಿರಿ. ಅಭ್ಯರ್ಥಿಗಳೇ, ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಶಿಬಿರಾರ್ಥಿಗಳಾಗಿರ್ಬೋದು. ಮೊನ್ನೆ ಸಲ ನಮ್ಮ ಸಂಸ್ಥೆಯೊಳಗೆ ಮಂಗಳೂರು ಯಾರು, ಬೆಂಗಳೂರು ಯಾರು ಟೋಟಲ್ 107 ಜನ ಆಯ್ಕೆ ಆದರು. ಅದರಿಂದ ಬೆಳಗಾವಿ ಯಾರು 85 ಜನ ಆಯ್ಕೆ ಆದರು. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ರ್ಯಾಲಿಯಲ್ಲಿ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.